ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಎಕ್ಸಾಮ್ ಬಗ್ಗೆ ನಾವು ವಿಶೇಷವಾಗಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ RRB ಗ್ರೂಪ್ ಡಿ ಏನ್ ಎಕ್ಸಾಮ್ ಐತಿ, ಆ ಎಕ್ಸಾಮ್ ಅದ್ದು ಬಹಳಷ್ಟು ಕಾಂಟ್ರವರ್ಸೀಸ್ ಗಳು ನಡೀತಾ ಇದಾವೆ. ಅಂತಂದ್ರೆ ಆ ಒಂದು ಎಕ್ಸಾಮ್ ದಲ್ಲಿ ನಿಮ್ಗೆ 10th ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಎಕ್ಸಾಮ್ ಬರಿಬೇಕಾ ಅಥವಾ ಐ ಟಿ ಐ ಆಗಿರುವಂತಹ ಅಭ್ಯರ್ಥಿಗಳು ಎಕ್ಸಾಮ್ ಬರಿಬೇಕಾ? ಇದ್ರ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿಗಳು ನಡೀತಾ ಇದಾವೆ. ಕೋರ್ಟ್ ದಲ್ಲಿ ಕೇಸ್ ಕೂಡ ನಡೀತಾ ಇದೆ. ಸೊ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗಾಗಲೇ ಬಹಳಷ್ಟು ನೀವು ವಿಡಿಯೋಸ್ ಗಳನ್ನ ಕೂಡ ನೋಡಿರಬಹುದು ಯೂಟ್ಯೂಬ್ ದಲ್ಲಿ. ಸೊ ಪರೀಕ್ಷೆ ರದ್ದಾಗಿದೆ, ಆಮೇಲೆ ITI ವರ್ಸಸ್ 10th ಅಂತ ಹೇಳಿ ಬಹಳಷ್ಟು ವಿಡಿಯೋಸ್ ಗಳನ್ನ ನೋಡಿರ್ಬಹುದು. ಆ ಎಲ್ಲಾ ಅಭ್ಯರ್ಥಿಗಳಿಗೆ ಯಾರೆಲ್ಲ 10th ಆಗೈತಿ, ಆಮೇಲೆ ಯಾರ್ದು ITI ಆಗೈತಿ, ಅವ್ರೆಲ್ಲರಿಗೂ ಒಂದು ವಿಶೇಷವಾಗಿರುವಂತಹ ನಾನು ಇಲ್ಲಿ ಸೂಚನೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಅದು ಏನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ರಿ. ಆಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಏನು ಅಂತಂದ್ರೆ, ನಿಮ್ಮ ಕ್ವಾಲಿಫಿಕೇಶನ್ ಗ್ರೂಪ್ ಡಿ ಎಕ್ಸಾಮ್ಗೆ 10th ಆಗಿರ್ತೈತ್ಯಾ ಅಥವಾ ITI ಆಗಿರ್ತೈತಿ, ಯಾರು ಎಕ್ಸಾಮ್ ಬರೀಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ಯಾರೆಲ್ಲ ತಯಾರಿಯನ್ನ ನಡೆಸ್ತಾ ಇದ್ರ ಅವರಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ. ಈ ಒಂದು ಕೋರ್ಸ್ ದಿಂದ ನೀವು ನಿಮ್ಮ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಈ ಕೋರ್ಸ್ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಅವೈಲೇಬಲ್ ಐತಿ. ನೀವು ಎಕ್ಸಾಮ್ ಅನ್ನ ಕನ್ನಡ ಭಾಷೆಯಲ್ಲಿ ಬರಿತಾ ಇದ್ದೀರಾ, ಆ ಎಕ್ಸಾಮ್ಗೆ ಯಾವ ರೀತಿ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವೆ ಅದೇ ರೀತಿ ನಾವು ಕನ್ನಡ ಭಾಷೆಯಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಕೋರ್ಸ್ ಮಾಡೇವಿ. ಈ ಕೋರ್ಸ್ ದಲ್ಲಿ ನಿಮಗೆ GK ಯ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್, ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾ ಇದಾವು. ಈ ರೆಕಾರ್ಡೆಡ್ ಕ್ಲಾಸಸ್ ಗಳು ಚಾಪ್ಟರ್ ವೈಸ್ ಇರ್ತಾವು, ಸೀರಿಯಲ್ ವೈಸ್ ಇರ್ತಾವು, ನಿಮ್ಮ ಎಕ್ಸಾಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಇರ್ತಾವೆ. ನೀವು ಏನ RRB ಎಕ್ಸಾಮ್ಸ್ ಗಳನ್ನ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ, NCERT ಬುಕ್ಸ್ ಗಳನ್ನ ರೆಫರ್ ಮಾಡ್ಬೇಕಾಗುತ್ತೆ. ಆ NCERT ಬುಕ್ಸ್ ಗಳಿಂದಲೇ ನಾವು ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಗೆ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ ನೀವು ಈ 4 ವಿಷಯಗಳನ್ನ ಒಳ್ಳೆ ರೀತಿಯಿಂದ ಓದಬಹುದು. ಚಾಪ್ಟರ್ ವೈಸ್ ಎಲ್ಲ ಏನ್ ನಿಮ್ಗೆ ಸಿಲೆಬಸ್ ಐತಿ ಗ್ರೂಪ್ ಡಿ ಗೆ, ಅದೆಲ್ಲ ಸಿಲೆಬಸ್ ಇರುವಂತ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾವು. GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್, ಈ 4 ವಿಷಯಗಳನ್ನ ಓದ್ಬೇಕಾಗಿರ್ತೈತಿ. ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸೀರಿಯಲ್ ವೈಸ್ ನಿಮ್ ಸಿಲೆಬಸ್ ಒಳಗೆ ಏನೈತಿ ಅದೆಲ್ಲಾನೇ ನಿಮ್ಗೆ ಸಿಗ್ತಾ ಇದೆ. ಬೇರೆ ಏನು ಓದುವಂತ ಅವಶ್ಯಕತೆ ಇಲ್ಲ, ಈ ಕ್ಲಾಸಸ್ ಗಳನ್ನ ಮಾಡಿದ್ರೆ ಸಾಕು. ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವೆ, ಎಲ್ಲಾ ಸಬ್ಜೆಕ್ಟ್ ಅಂದ್ರೆ ಈ ಎಲ್ಲಾ ಸಬ್ಜೆಕ್ಟ್ ಗಳ. ಆಮೇಲೆ ನೀವು ಈ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡ್ಕೋಬಹುದು. ನೀವು ರಾತ್ರಿ ನೋಡಬಹುದು, ಬೆಳಿಗ್ಗೆ ನೋಡಬಹುದು, ಮಧ್ಯಾಹ್ನ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೋಡ್ಕೋಬಹುದು. ಯಾವುದೇ ಟೈಮ್ ದ ನಿರ್ಬಂಧನೆ ಇರೋದಿಲ್ಲ. ಇದ್ರ ಜೊತೆಗೆ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ PDF ನೋಟ್ಸ್ ಗಳನ್ನ ಕೊಡ್ತಾ ಇದ್ದೇವೆ, ನಿಮ್ಮ ವಾಟ್ಸ್ಆಪ್ ನಂಬರ್ ಗಳನ್ನ ಕಳಿಸ್ತೇವೆ. ಆಮೇಲೆ ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ತಗೋತಾ ಇದ್ದೇವೆ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 5 ಸೆಟ್ ಕೊಡ್ತಾ ಇದ್ದೇವೆ ನಿಮ್ಗೆ ಕನ್ನಡ ಭಾಷೆಯೊಳಗ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ ಅದು. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಓಕೆನಾ? ಸೊ ಇದೆಲ್ಲ ಏನು ಅಂತಂದ್ರೆ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಇದು ಆಫರ್ ಫೀಸ್ ದಲ್ಲಿ ನಿಮ್ಗೆ ಕೊಡ್ತಾ ಇದ್ದೇವೆ 1,001 ರೂಪಾಯಿಯಲ್ಲಿ. ಬೇಗನೆ ಇರುವಂತದ್ದು, ನೀವು ಜಾಯಿನ್ ಆಗಬಹುದು. ಇನ್ನೂವರೆಗೂ ಆಫರ್ ಫೀಸ್ ಅನ್ನ ಇಟ್ಟೇವಿ ನಾವು. ಅದ್ರ ಜೊತೆಗೆ ಈ ಆಫರ್ ಫೀಸ್ ಮುಗೀತು ಅಂತಂದ್ರೆ ನಿಮ್ಗೆ ಈ ಒಂದು ಕೋರ್ಸ್ ಇರುವಂತದ್ದು 1,500 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಾಮ್ ಇನ್ನ ಜುಲೈದೊಳಗೆ ಆಗುವಂತಹ ಚಾನ್ಸಸ್ ಐತಿ. ಜುಲೈ 2025ರಲ್ಲಿ, ಜುಲೈ 2025ಕ್ಕೆ ನಿಮ್ಮ ಎಕ್ಸಾಮ್ ಆಗುವಂತ ಚಾನ್ಸಸ್ ಐತಿ. ನಿಮ್ಗೆ ಇನ್ನೂ ಪ್ರಿಪರೇಷನ್ ಅಭ್ಯಾಸ ಮಾಡಕ್ಕೆ ಇನ್ನೂ ಟೈಮ್ ಐತಿ. ಸೊ ಅದ್ರ ಸಲುವಾಗಿ 4 ತಿಂಗಳ ನಿಮ್ಗೆ ಸಿಗ್ತಾವು, 4-5 ತಿಂಗಳ. ಸೊ 4 ತಿಂಗಳದೊಳಗೆ ನೀವು ಏನು ಅಂತಂದ್ರೆ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಸಿಲೆಬಸ್ ಬಹಳ ಇರೋದ್ರಿಂದ ಬೇಗನೆ ನೀವು ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ರೀತಿಯಿಂದ ನೀವು ನಿಮ್ಮ ಪ್ರಿಪರೇಷನ್ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಸೊ ಇವೆಲ್ಲ ಸಬ್ಜೆಕ್ಟ್ ಗಳನ್ನ ಓದ್ಬೇಕಾಗ್ತೈತಿ ಇದ್ರಲ್ಲಿ. ಅದಕ್ಕೆ ನೀವು ಹೆಚ್ಚಿನ ಮಾಹಿತಿಗಾಗಿ ನನಗೆ ಏನ್ ಮಾಡ್ರಿ, ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು. ಈ ನಂಬರ್ಗೆ 8861927838 ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ. ಏನು ವಾಟ್ಸ್ಆಪ್ ಮೆಸೇಜ್ ಮಾಡ್ಬೇಕು, ಈ ಒಂದು ಕೋರ್ಸ್ ನಿಮ್ಗೆ ಪರ್ಚೇಸ್ ಮಾಡ್ಕೋಬೇಕಾಗಿತ್ತು ಅಥವಾ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಈ ನಂಬರ್ಗೆ ಒಂದು ಮೆಸೇಜ್ ಮಾಡ್ಬೇಕು. ಏನು ಅಂತಂದ್ರ ಗ್ರೂಪ್ ಡಿ ಅಂತ ಹೇಳಿ ಒಂದು ಮೆಸೇಜ್ ಮಾಡ್ರಿ. ಗ್ರೂಪ್ ಡಿ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮ್ಗೆ ಏನ್ ಮಾಡ್ತೇವೆ ಅಂತಂದ್ರೆ ನಿಮ್ಮ ನಂಬರ್ಗೆ ಸ್ಕ್ಯಾನರ್ ಅನ್ನ ಕಳಿಸ್ತೇವೆ, ಒಂದು ಸ್ಕ್ಯಾನರ್ ಕಳಿಸ್ತೀವಿ. ಆ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ನನಗ ಈ ನಂಬರ್ಗೆ ನೀವು ಕಳಿಸಿದ್ರಿ ಅಂತಂದ್ರ ನಿಮಗ ಈ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಗಳನ್ನ ಕಳಿಸ್ತೀವಿ. ಆಮೇಲೆ ನಮ್ದು ಗ್ರೂಪ್ ಐತಿ, 3rd ಬ್ಯಾಚ್ ನಡೀತಾ ಇದೆ ಈಗ ಗ್ರೂಪ್ ಡಿ ದು. ಸೊ ಆ 3rd ಬ್ಯಾಚ್ ದಲ್ಲಿ ನಿಮ್ಗೆ ಆ ಗ್ರೂಪ್ ದಲ್ಲಿ ನಿಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ಆಡ್ ಮಾಡ್ಕೋತೇವಿ.
ಸೊ ಇಷ್ಟೆಲ್ಲ ಮಾಹಿತಿ ಇರುವಂತದ್ದು ಇದು ಐತಿ. ಆಮೇಲೆ ಬಹಳಷ್ಟು ಜನ ಕೇಳ್ತಾ ಇದ್ರು, ಯಾರಾದ್ರೂ ಕೋರ್ಸ್ ತಗೊಂಡಿರೇನು ಅಂತೇಳಿ. ಕೋರ್ಸ್ ತಗೊಂಡವ್ರು ಯಾರು ಮೆಸೇಜ್ ಅನ್ನ ಮಾಡಂಗಿಲ್ಲ, ಅವ್ರ ಸ್ಟಡಿ ಒಳಗೆ ಬಿಸಿ ಇರ್ತಾರೆ. ಸೊ ಹಾಗಾಗಿ ನಿಮ್ಗೆ ಒಂದೇ ಏನು ಅಂತಂದ್ರೆ ಭರವಸೆ. ಸೊ ಭರವಸೆ ಮೇಲೆನೆ ಎಲ್ಲ ನಡೀತಾ ಇರುವಂತದ್ದು. ನಾವೇನ್ ನಿಮ್ದು 1,000 ರೂಪಾಯಿನ ತಗೊಂಡು ಹೋಗಂಗಿಲ್ಲ. ಒಂದ್ ವೇಳೆಗೆ ನಾನು 1,000 ರೂಪಾಯಿನ ತಗೊಂಡು ಮೋಸ ಮಾಡೋದ ಆಗಿರ್ತಿತ್ತು ಅಂತಂದ್ರ ಈ ವಿಡಿಯೋ ನಿಮ್ಗೆ ಸಿಗ್ತಿರಾಕಿಲ್ಲ, ಈ ವಿಡಿಯೋ ಮತ್ತೆ ನಾನು ಮಾಡ್ತಿರಾಕಿಲ್ಲ. ಸೊ ಹಾಗಾಗಿ ಯಾವ್ದೇ ರೀತಿಯಂತ ಮೋಸ ಇಲ್ಲ. ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, ನಿಮ್ಗೆ ಏನ್ ಪ್ಯಾಕೇಜ್ ಐತಿ ಅದೆಲ್ಲಾ ಪ್ಯಾಕೇಜ್ ಗಳನ್ನ ಕೊಡ್ತಾ ಇದ್ದೇವಿ. ಆಮೇಲೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಸೊ 4 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಕ್ಲಾಸಸ್ ಗಳನ್ನ. ಸೊ ಅದ್ರ ಸಲುವಾಗಿ ಇದೇ ನಂಬರ್ ಐತಿ ನಂದು. ಒಂದ್ ವೇಳೆ ಫ್ರಾಡ್ ಫೇಕ್ ಇರ್ತಿತ್ತು ಅಂತಂದ್ರ ಅವಾಗನ ನಮ್ದೆಲ್ಲ ಕ್ಲೋಸ್ ಆಗಿ ಬಂದಾಗಿ ಹೋಗ್ತಿತ್ತು. ಓಕೆನಾ. ಸೊ ಇದು ಏನು ಅಂತಂದ್ರೆ ನಿಮ್ಗೆ ಒಂದು ಪ್ಯಾಕೇಜ್ ಬಗ್ಗೆ ಹೇಳಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಿ. ಆಮೇಲೆ ಈಗ ನಿಮ್ಗ ಏನು ಅಂತಂದ್ರ ಒಂದು ಮಾಹಿತಿ ನಿಮ್ಗೆ ಇಲ್ಲಿ ಥಂಬ್ನೇಲ್ ದಲ್ಲಿ ಹಾಕಿದ್ದೆ ಏನು ಅಂತಂದ್ರೆ ಪರೀಕ್ಷೆ ರದ್ದು ಅಂತ ಹೇಳಿ. ಬಹಳಷ್ಟು ಜನರು ಈಗಾಗಲೇ ನನ್ಗೆ ಅಂತ ಇರ್ಬೋದು, ಸೊ ಥಂಬ್ನೇಲ್ ಏನ್ ಹಾಕಿರಿ, ನೀವು ಏನ್ ಹೇಳಾಕತ್ತೀರಿ ಅಂತ ಹೇಳಿ. ಸೊ ಆಕ್ಚುಲಿ ಪರೀಕ್ಷೆ ರದ್ದು ಆಗೋದು ಚಾನ್ಸಸ್ 99% ಅಂತೂ ಇಲ್ಲ. 99% ರದ್ದು ಆಗಂಗಿಲ್ಲ ಎಕ್ಸಾಮ್. ಒಂದು ವೇಳೆಗೆ ಈ ಎಕ್ಸಾಮ್ ಇರುವಂತದ್ದು ರದ್ದು ಆಯ್ತು ಅಂತಂದ್ರೆ 10th ದವ್ರಿಗೂ ಕೂಡ ಲಾಸ್ ಐತಿ, ITI ದವ್ರಿಗೂ ಕೂಡ ಏನೈತಿ ಹೇಳ್ರಿ, ಲಾಸ್ ಆಗೇ ಆಗ್ತೈತಿ. ಯಾಕಂದ್ರೆ ಇಬ್ರು ಅಭ್ಯರ್ಥಿಗಳು ಇದಕ್ಕೆ ಎಕ್ಸಾಮ್ ಅನ್ನ ಬರೆಯಕ್ಕೆ ಅವಕಾಶ ಸಿಗಂಗಿಲ್ಲ. ಯಾವುದೇ ರೀತಿ ಇರುವಂತ ಪರೀಕ್ಷೆ ರದ್ದು ಆಗಂಗಿಲ್ಲ. ಆಮೇಲೆ ಇನ್ನೊಂದು ಮಾತು ಏನು ಅಂತಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು, ಈ ಎಕ್ಸಾಮ್ ಅನ್ನ ITI ದವ್ರು ಮಾತ್ರ ಬರೀಲಿಕ್ಕೆ ಅವಕಾಶ ಇರುತ್ತಾ ಅಥವಾ 10th ದವ್ರು ಬರಿಬಹುದಾ ಅಂತ ಹೇಳಿ. ಸೊ ಒಂದ್ ಮಾತು ಹೇಳ್ತೇನೆ ನಿಮ್ಗೆ, ಯಾರೇ ಇರ್ಲಿ, ನೀವು ITI ದವ್ರೇ ಇರ್ಲಿ ಅಥವಾ 10th ದವ್ರೇ ಇರ್ಲಿ, ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಸ್ಟಡಿ ಮೇಲೆ ಫೋಕಸ್ ಮಾಡ್ರಿ. ಯಾಕಂತಂದ್ರೆ ಇಬ್ರಿಗೂ ಕೂಡ ಅವಕಾಶ ಕೊಡ್ತಾರೆ. 10th ದವ್ರಿಗೆ ಅಂತೂ ಕೈ ಬಿಡಾಕ್ ಆಗಂಗಿಲ್ಲ. ಆಮೇಲೆ ITI ದವ್ರು ಅಂತೂ ಎಕ್ಸಾಮ್ ಬರೀತಾರ, ಅದ್ರ ಜೊತೆಗೆ 10th ದವ್ರಿಗೂ ಕೈ ಬಿಡಂಗಿಲ್ಲ. ಸೊ ಒಂದ್ ವೇಳೆಗೆ ಏನಾದ್ರೂ ITI ಪಕ್ಷದಲ್ಲಿ ಕೋರ್ಟ್ದಲ್ಲಿ ನಿರ್ಣಯ ಆಯ್ತು ಅಂತಂದ್ರೆ ಅವಾಗ 10th ದವ್ರಿಗೆ ಕೆಲವೊಂದಿಷ್ಟು ಪೋಸ್ಟ್ ಗಳನ್ನ ಕೊಟ್ಟು ಆಮೇಲೆ ಪೋಸ್ಟ್ ಗಳನ್ನ ಹೆಚ್ಚಿಗೆ ಮಾಡುವಂತಹ ಚಾನ್ಸಸ್ ಗಳು ಕೂಡ ಇರ್ತವೆ. ಈಗೇನ್ ಎಷ್ಟು ಪೋಸ್ಟ್ ಅದಾವ ಅದಕ್ಕಿಂತ ಒಂದ್ ಸ್ವಲ್ಪ ಪೋಸ್ಟ್ ಗಳನ್ನ ಹೆಚ್ಚು ಮಾಡ್ತಾರೆ. ಇಲ್ಲ ಅಂತಂದ್ರೆ 10th ಅಂತ ಹೇಳಿ ಅಷ್ಟ ಮಾಡಿದ್ರು ಅಂತಂದ್ರ ಎಲ್ಲರೂ ಕೂಡ ಎಕ್ಸಾಮ್ ಬರಿಬಹುದು. ITI ದವರು ಬರಿಬಹುದು, ಆಮೇಲೆ 10th ದವರು ಕೂಡ ಎಕ್ಸಾಮ್ ಬರಿಬಹುದು. ಸೊ ಇಬ್ರಿಗೂ ಕೂಡ ಅವಕಾಶ ಸಿಗ್ತೈತಿ. ಸೊ ನನಗೆ ಅನ್ಸೋ ಮಟ್ಟಿಗೆ 99% ಏನು ಅಂತಂದ್ರ 10th ದವ್ರು ಮತ್ತು ITI ಇಬ್ರಿಗೂ ಕೂಡ ಈಕ್ವಲೆಂಟ್ ಇರ್ತೈತಿ. ಇದ್ರ ಕ್ವಾಲಿಫಿಕೇಶನ್ ಇರ್ತಕ್ಕಂಥದ್ದು 10th ಮಾತ್ರನ ಆಗುವಂತ ಚಾನ್ಸಸ್ ಐತಿ. 99% ಏನು ಅಂತಂದ್ರೆ 10th ಆಗುವಂತದ್ದ ಚಾನ್ಸಸ್ ಐತಿ. ಸೊ ಹಾಗಾಗಿ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಎದ್ರ ಮೇಲೆ ಫೋಕಸ್ ಮಾಡ್ಬೇಕು, ನಿಮ್ಮ ಪರೀಕ್ಷೆ ಮೇಲೆ ಫೋಕಸ್ ಮಾಡ್ರಿ. ಹಂಗೇನಾದ್ರೂ ಇತ್ತು ಅಂತಂದ್ರೆ ನಾನು ಮತ್ತೆ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋವನ್ನ ಮಾಡಿ ನಿಮಗೆ ಹೇಳ್ತೇನೆ. ಸೊ ಇದಾದ್ಮೇಲೆ ಇನ್ನೊಂದು ವಿಡಿಯೋ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಏನು ಅಂತಂದ್ರೆ ಈಗಲೇ ಹೇಳ್ಬಿಡ್ತೇನೆ ನಾನು ನಿಮ್ಗೆ. ಏನು ಅಂತಂದ್ರ 10th ವರ್ಸಸ್ ITI ಅಂತ ಹೇಳಿ ಒಂದು ವಿಡಿಯೋ ಬರ್ತಾ ಇದೆ. ಇದ್ರಲ್ಲಿ ನಾವ್ ಏನ್ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತಂದ್ರ ಕೋರ್ಟ್ ದಲ್ಲಿ ಏನು ನಿರ್ಣಯ ಆಗ್ತಾ ಇದೆ ಅಥವಾ ಕೋರ್ಟ್ದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ITI ಮತ್ತು 10th ದವರ ಬಗ್ಗೆ. ಸೊ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಇದೆ. ಸೊ ಆ ವಿಡಿಯೋ ಕೂಡ ನಿಮ್ಗೆ ಬಹಳ ಬೇಗನೆ ಸಿಗುತ್ತೆ. ಇದಾದ್ಮೇಲೆ ಮತ್ತೆ ಏನಾದ್ರು ಇಂಪಾರ್ಟೆಂಟ್ ಇತ್ತು ಮಾಹಿತಿ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಮತ್ತು ನಮ್ಮ ವಾಟ್ಸ್ಆಪ್ ಚಾನೆಲ್ ದಲ್ಲಿ ನಾನು ಶೇರ್ ಮಾಡ್ತೇನೆ. ಆ ಒಂದು ವಾಟ್ಸ್ಆಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಜಾಯ್ನ್ ಆಗ್ರಿ. ಅದರ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿರ್ತೈತಿ. ಅಲ್ಲಿ ಹೋಗಿ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನೆಲ್ಗೆ ಜಾಯ್ನ್ ಆಗ್ರಿ. ಅಲ್ಲಿ ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಸಿಗ್ತಿರ್ತೈತಿ. ಸೊ ಇದು ಏನು ಅಂತಂದ್ರೆ ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೋಸ್ಕರ. ಸೊ ಯಾರಾದ್ರೂ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಬೇಗನೆ ನೀವು ಮೆಸೇಜ್ ಮಾಡ್ರಿ. ಸೊ ಕಾಲ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗಾಗಲೇ 10th SSLC ಎಕ್ಸಾಮ್ಸ್ ಗಳು ನಡೀತಾ ಇದಾವೆ. ಸೊ ಬಹಳಷ್ಟು ವರ್ಕ್ ಇರೋದ್ರಿಂದ ನಾನು ಕೂಡ ಬ್ಯುಸಿ ಇದ್ದೇನೆ. ಸೊ ಮೆಸೇಜ್ ಮಾಡ್ರಿ ನನಗೆ ಈ ನಂಬರ್ಗೆ, ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ. ಓಕೆನಾ. ಸೊ ಧನ್ಯವಾದಗಳು ನೀವು ಈ ನಮ್ಮ ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕೆ. ಅದ್ರ ಜೊತೆಗೆ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ಈ ವಿಡಿಯೋದ ಕೆಳಗಡೆ ನನಗೆ ಕಮೆಂಟ್ ಮಾಡಬಹುದು. ಸೊ ಕಮೆಂಟ್ ಮಾಡ್ರಿ. ಆಮೇಲೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಮ್ ರದ್ದಾಯ್ತು, 10th ದವ್ರು ಗೆದ್ರು, ITI ದವ್ರು ಗೆದ್ರು, ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಹಾಕಿರಿಲ್ಲೋ, ಅಪ್ಲಿಕೇಶನ್ ಹಾಕಿರ ಅಂತಂದ್ರೆ ಸಾಕು, ನಿಮ್ಗೆ ಎಕ್ಸಾಮ್ ತಗೋತಾರ. ಸೊ ಎಲ್ಲರೂ ಕೂಡ ಎಕ್ಸಾಮ್ ಬರಿತೀರಿ. ನಿಮ್ಮ ಫೋಕಸ್ ಇರುವಂತದ್ದು ಸ್ಟಡಿ ಮೇಲೆ ಇರ್ಲಿ ಅಂತ ಹೇಳಿ ಈ ಒಂದು ಮಾತು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಬೇಕಾಗಿತ್ತು. ಸೊ ಅದ್ರ ಸಲುವಾಗಿನೇ ನಾನು ಅದು ಥಂಬ್ನೇಲ್ ಅನ್ನ ಹಾಕಿದ್ದೆ.
ಸೊ ನಾನು ಆಕ್ಚುಲಿ ನೋಡ್ರಿ ನಿಮ್ಗ ಸ್ಟಡಿ ಮಾಡ್ರಿ, ಬೇರೆ ಕಡೆ ಯಾವ್ದು ಕಡೆ ಗಮನ ಕೊಡ್ಬೇಡ್ರಿ ಅಂತ ಅಂದ್ರೆ ಯಾರು ಕೂಡ ವಿಡಿಯೋವನ್ನ ನೋಡ್ತಿರಾಕಿಲ್ಲ. ಸೊ ಹಾಗಾಗಿ ಎಕ್ಸಾಮ್ನೇ ರದ್ದು ಅಂತ ಹೇಳಿ ನಾನು ಒಂದು ಥಂಬ್ನೇಲ್ ಅನ್ನ ಹಾಕಿದೆ. ಅದರಿಂದ ಬಹಳಷ್ಟು ಜನರಿಗೆ ನಾನು ನನ್ನ ಮೆಸೇಜ್ ಅನ್ನ ಮುಟ್ಟಿಸಬಹುದು. ಸೊ ಬೇರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ನೀವು ನಿಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡ್ರಿ ಅನ್ನೋದು ಹೇಳ್ಬೇಕಾಗಿತ್ತು ನಿಮ್ಗೆ. ಸೊ ಅದ್ರ ಸಲುವಾಗಿ ಈ ಒಂದು ವಿಡಿಯೋವನ್ನ ನಿಮ್ ಜೊತೆಗೆ ಹಂಚ್ಕೊತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.